ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶ್ರೀನಂದನ್. ಇವತ್ತು ನಾನೊಂದು ಪುಸ್ತಕ ಪರಿಚಯ ಮಾಡುತ್ತೇನೆ. ಈ ಪುಸ್ತಕದ ಹೆಸರು ಪ್ರಕೃತಿನ ಫ್ರಿಡ್ಜ್. ಈ ಕಥೆಯನ್ನು ಬರೆದವರು ಮೀನು ಥಾಮಸ್. ಇದರಲ್ಲಿ ಚಿತ್ರವನ್ನು ಬಿಡಿಸಿದವರು ತನ್ವಿ ಭಟ್. ಇದರಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಫಕ್ರುದ್ದೀನ್, ಅವರ ಅಮ್ಮ ಮತ್ತೆ ಅವರ ಅಪ್ಪ. ಒಂದೂರಾಗ ಫಕ್ರುದ್ದೀನ್ ಅಂತ ಒಬ್ಬ ಹುಡುಗ ಇರ್ತಾನ. ಅವನಿಗ ಪ್ರೀತಿ ಅಂತ ಎಲ್ಲರೂ ಫಕ್ರು ಅಂತ ಕರೀತಾರ. ಅವನು ಬರೇ ಏನೋ ಸಮಸ್ಯೆ ಬಂದ್ರೆ ಸಾಕು ಬರೇ ಟೆನ್ಷನ್ ತಗೋತಾನ. ಪರಿಹರಿಸ್ಬೇಕಂತ ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ ಅವ. ಆ ಟೈಮ್ನಾಗ ಸಮಸ್ಯೆ ಬಂದ ಟೈಮ್ನಾಗ ಆ ಕಡೆ ಓಡಾಡೋದು ಮತ್ತ ಪ್ರಶ್ನೆಗಳಿಗೆ ಕೊನೆನೇ ಇಲ್ದಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದೆ. ಒಂದ್ ದಿವಸ ಸ್ಕೂಲಾಗ ಏನಾಯ್ತು, ಮಿಸ್ ಎಕ್ಸಾಮ್ ಕೊಟ್ರ ಪೇಪರ್ ಖಾಲಿ ಆಯ್ತ. ಅವ್ ಮತ್ತೆ ಟೆನ್ಷನ್ ತಗೊಂಡ, ಏನ್ ಮಾಡ್ಲಪ್ಪ ಈಗ ಎಕ್ಸಾಮ್ ಏನ್ ಬರ್ಲಿಲ್ಲ ಅಂತ, ಪೇಪರ್ ಖಾಲಿ ಆಗೈತಿ ಅಂತಂದ. ಅಷ್ಟು ಟೆನ್ಷನ್ ತಗೋದ್ರಾಗ ಪಕ್ಕ ಕುಂತಿರ್ತಾರಲ್ಲ ಫ್ರೆಂಡ್ಸ್, ಅದ್ರಾಗ ಒಬ್ಬ ಫ್ರೆಂಡ್ ಅವ್ನ ಬುಕ್ನ ಇನ್ನೊಂದು ಪೇಪರ್ ತೆಗೆದು ಅವ್ನಿಗೆ ಹರಿದು ಕೊಟ್ನ. ಅದಕ್ಕೆ ಅವ ಹೇಳ್ದ ನನ್ನ ಫ್ರೆಂಡ್, ಏನು ಟೆನ್ಷನ್ ತಗೋಬೇಡ, ಯಾವಾಗಾರ ಪರಿಹರಿಸೋದ ಕಲಿ ಸಮಸ್ಯೆಗ, ಬರೀ ಹಂಗ ಟೆನ್ಷನ್ ತಗೋ ಕುಂತ್ರೆ ಹೆಂಗಾಗುತ್ತಾ ಅಂತಂತಾನ. ಅವನ್ ಟೆನ್ಷನ್ ತಗೋ ಸಲಕ ಫ್ಯಾಮಿಲಿ ಎಲ್ಲ ಭಾಳ ಬೇಜಾರಾಗಿತ್ತು. ಫ್ಯಾಮಿಲಿಗೆಲ್ಲ ಒಂದ್ ದಿವಸ ಏನಾಯ್ತು, ಅವ್ರ ಪಪ್ಪ ಅವ್ರ ಮನೆಗಿರೋ ಫ್ರಿಡ್ಜ್ ಕೆಟ್ಟೋಗ್ಬಿಡ್ತ. ಅವ್ರ ಪಪ್ಪ 7 ಸತಿ ಅದಕ್ಕೆ ರಿಪೇರಿ ಮಾಡಿಸಿದ್ರು. ಈಗ ಮತ್ತೆ ಇವತ್ತೊಂದು ದಿವಸ ರಿಪೇರಿ ಮಾಡಿದ್ರೆ ಆದ್ರೆ ಈ ಸತಿ ವರ್ಕ್ ಆಗಲಿಲ್ಲ ಅದು. ಅವ್ರ ಪಪ್ಪ ಅಂತಾಗ ಮತ್ತೆ ಹೊಸ ತಗೋಕು ದುಡ್ಡು ಇರಲಿಲ್ಲ. ಅವ್ರ ಪಪ್ಪ ಅಂದ್ರೆ ಈಗ ನಾವು ಫ್ರಿಜ್ ಇಲ್ಲದೆ ಇರ್ಬೇಕಾಗ್ತದ, ಹೊಸ ತಗೊಂಡ ದುಡ್ಡಿಲ್ಲ ಅಂತಂತಾರ. ಮತ್ತೆ ಊಟ ಫಕ್ರುದ್ದೀನ್ಗ ಅವ್ರ ಪಪ್ಪ ಅಂತ ಹೋಗಿ, ಪಪ್ಪ ನಾ ಈ ಫ್ರಿಜ್ ಇಲ್ಲದೆ ಹೆಂಗಿರ್ಲಿ ಪಪ್ಪ, ಫ್ರಿಜ್ ಇಲ್ಲದೆ ನಾವು ಹೆಂಗಿರ್ಬೇಕು ಅಂತಂತಾರ. ಅವ್ರ ಪಪ್ಪ ಯಾಕೆ ಇರಕ್ಕಾಗಲ್ಲ ಮಗ, ಎಲ್ರು ಹೆಂಗಿರ್ಲತ್ತಾರ, ನಾವು ಹಂಗಾರನು ಅಂತಂತಾರ. ಓಡ್ಕೊತ ಹೋಗಿ ಅವ್ರ ಮಮ್ಮಿ ತಗ ಹೋಗಿ, ಮಮ್ಮಿ ನಾವು ಫ್ರಿಜ್ ಇಲ್ಲದೆ ಹೆಂಗಿರ್ಲಾಕೈತಿ ಮಮ್ಮಿ ಅಂತಂತಾರ. ಅವ್ರ ಮಮ್ಮಿ ಅಂತಾಳ, ನಮ್ಗೆ ಬೇಕಾದಷ್ಟು ಊಟ ಮಾಡ್ಕೊಮು, ಅಡಿಗೆ ಮಾಡ್ಕೊಂಡು ಅಕಸ್ಮಾತ್ ಜಾಸ್ತಿ ಉಳಿತಂದ್ರ ನಮ್ಮ ಪಕ್ಕದ ಮನೆ ಯಮುನಾ ಅಕ್ಕರ ಮನೆ ಫ್ರಿಜ್ ಐತೆ, ಹೆಂಗು ಅವ್ರ ಮನೆಗೆ ಇಟ್ಬಿಡಮು ಅಂತಂತಾರ. ಅವಾಗ ಫಕ್ರುದ್ದೀನ್ ಅಂತಾನ, ಮತ್ತೆ ಪ್ರಶ್ನೆ ಆಗತ್ತಾನ ಫಕ್ರುದ್ದೀನ್, ಮಮ್ಮಿ ಮತ್ತೀಗ ಬೇಸಿಗೆ ಕಾಲ ಐತಲ್ಲ, ತಣ್ಣೀರು ಭಾಳ ಬೇಕು, ಮತ್ತು ತಣ್ಣೀರು ಕುಡ್ಲಿಕ್ಕೂ ಪಕ್ಕದ ಮನೆಗೆ ಪದೇ ಹೋಗ ಸಾಧ್ಯ ಮಮ್ಮಿ ಅಂತಂತಾರ. ಅವ್ರ ಮಮ್ಮಿ ಬೇಜಾರಾಗಿ, ಈ ಸಮಸ್ಯೆ ಪರಿಹಾರ ನೀನೇ ಹುಡುಕ್ಬೇಕು, ನೀನೇ ಹುಡುಗಿ ಸಮಸ್ಯೆ ಪರಿಹಾರ ಅಂತಂತಾರ. ಅವ್ನ ಮನ್ಸಾಗ ಭಾಳ ಖುಷಿ ಆಯ್ತದ ಅವನಿಗೆ. ಭಾಳ ಖುಷಿಯಾಗಿ ಈ ಸಮಸ್ಯೆ ನಾನೇ ಪರಿಹರಿಸ್ತೀನಿ ಭಾಳ ಖುಷಿ ಆಯ್ತದ. ಅವ ಈ ಸಮಸ್ಯೆನ ಪರಿಹರಿಸ್ತಾನೋ ಇಲ್ವೋ ಅಂತ ನೀವು ತಿಳ್ಕೊಬೇಕಾದ್ರೆ ಈ ಪುಸ್ತಕನ ಓದಿ. ನನಗೆ ಇದರಲ್ಲಿ ಇಷ್ಟವಾದ ಪಾತ್ರ ಅಂದರೆ ಫಕ್ರುದ್ದೀನ್. ಯಾಕಂದರೆ ನಾವು ಅವಾಗ ಭಾಳ ಟೆನ್ಷನ್ ತಗೋತಾ ಇರ್ತೀವಿ, ಅದಕ್ಕೆ ನಂಗೆ ಫಕ್ರುದ್ದೀನ್ ಅಂದರೆ ಭಾಳ ಇಷ್ಟ. ನಮಸ್ಕಾರ.